ಭಗವಾನ್ ಶ್ರೀ ಮಹಾವೀರರು ಅಹಿಂಸೆಯೇ ಪರಮಧರ್ಮ ಎಂದು ಜಗತ್ತಿಗೆ ಸಾರಿದ ಮಹಾನ್ ದಾರ್ಶನಿಕ. ಹಳಿಯಾಳದಲ್ಲಿ ಆರ್ ವಿ ದೇಶಪಾಂಡೆ. ಇಂದು ಅತ್ಯಂತ ಪರಮ ಪವಿತ್ರ ದಿನ. ಜಗತ್ತಿಗೆ ಅಹಿಂಸೆಯೇ ಪರಮಧರ್ಮ ಎಂದು ಸಾರಿದ ಮಹಾನ್ ದಾರ್ಶನಿಕರಾದ ಭಗವಾನ್ ಶ್ರೀ ಮಹಾವೀರರ ಜಯಂತಿ. ಜೈನ ಧರ್ಮದ ತತ್ವಗಳನ್ನು ಪುನರುಜ್ಜೀವನಗೊಳಿಸಿದ ಮತ್ತು ಪ್ರಚಾರ ಮಾಡಿದ ಪ್ರಮುಖ ಸಂತ ಭಗವಾನ್ ಶ್ರೀ ಮಹಾವೀರರು. ಅಹಿಂಸೆ, ಸತ್ಯ ಮತ್ತು ಸದ್ಭಾವನೆಯ ಸಂದೇಶವನ್ನು ಸಾರಿದ ತ್ಯಾಗಮೂರ್ತಿ ಭಗವಾನ್ ಶ್ರೀ ಮಹಾವೀರರ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ನಾಡಿನೆಲ್ಲೆಡೆ ಶಾಂತಿ, ಸೌಹಾರ್ದತೆ ಸದಾ ಸದೃಢವಾಗಿರಲಿ ಎಂದು ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಹೇಳಿದರು. ಅವರು ಇಂದು ಸೋಮವಾರ ಬೆಳಿಗ್ಗೆ 8:30 ಗಂಟೆ ಸುಮಾರಿಗೆ ಹಳಿಯಾಳ ಪಟ್ಟಣದಲ್ಲಿ ಭಗವಾನ್ ಶ್ರೀ ಮಹಾವೀರ ಜಯಂತಿಯ ಕುರಿತಾಗಿ ಮಾಧ್ಯಮದವರ ಜೊತೆ ಮಾತನಾಡುತ್ತಾ ಹೇಳಿದರು. ಇವತ್ತು ಒಂದು ಪವಿತ್ರ ದಿನ, ಶ್ರೀ ಮಹಾವೀರ ಜಯಂತಿ ಇವತ್ತೊಂದು ಆಚರಿಸ್ತಾ ಇದ್ದೇವೆ. ತಹಶೀಲ್ದಾರ್ ಕಚೇರಿಯಲ್ಲಿ 11 ಗಂಟೆ ಆ ಕಾರ್ಯಕ್ರಮದ ಮುಖ್ಯವಾಗಿ ಇದು ಒಂದು ಶಾಂತಿಯ ಸಂದೇಶ. ಮಾನವ ಹುಟ್ಟಿದ ನಂತರ ಮಾನವಾಗಿ ಬಾಳಬೇಕು, ಶಾಂತಿ ಸೌಹಾರ್ದತೆಯಿಂದ ಉಳಿಬೇಕು. ಜನರಲ್ಲಿ ಯಾವುದೋ ಸಮಸ್ಯೆ ವ್ಯತ್ಯಾಸಗಳು ಇದ್ರೂ ಸಹ ಅದು ಮಾತಿನಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಬಗೆಹರಿಸಬೇಕಂತ ಭಗವಾನ್ ಮಹಾವೀರು ಕೊಟ್ಟ ಸಂದೇಶ ನಾವಿವತ್ತು ಆಚರಣೆ ತಂದಿದ್ದೇವೆ. ಹಾಗಾಗಿ ಇವತ್ತು ದೇಶದಲ್ಲಿ, ಜಗತ್ತಲ್ಲಿ ಶಾಂತಿ ಸೌಹಾರ್ದತೆ ಇದೆ, ಪ್ರೀತಿ ವಿಶ್ವಾಸ ಇದೆ. ಅವರು 100 ಬಾರಿ ನಾವು ನೆನೆಸಿದ್ರು ಕಡಿಮೆ. ಹಾಗಾಗಿ ಅವ್ರು ಹಾಕಿದ ಮಾರ್ಗ ನಾವು ಆ ಮಾರ್ಗದಿಂದ ನಡಿಬೇಕಾಗಿದೆ. ಪಿತೃಭಾವ, ಮಾತೃಭಾವ, ಆ ಪ್ರೀತಿ, ಆ ವಿಚಾರಧಾರೆ ಗಮನದಲ್ಲಿಟ್ಟುಕೊಂಡು ನಾವು ಹೆಜ್ಜೆ ಹಾಕಬೇಕಾಗಿದೆ. ಎಲ್ಲರಿಗ ಈ ಒಂದು ಶುಭ ಸಂದರ್ಭದಲ್ಲಿ ಶುಭಾಶಯಗಳು.